ಜಗತ್ತಿನ ದೃಷ್ಟಿಯಲ್ಲಿ ಪ್ರೀತಿ ಪಡೆಯುವುದು ಒಂದು ಅದೃಷ್ಟವಿರಬಹುದು. ಆದರೆ ಆ ಅದೃಷ್ಟಕ್ಕೆ ದಾರಿಯಾಗುವುದು ಮೊದಲು ನಮ್ಮ ಮೇಲೆ ನಮಗಿರುವ ಪ್ರೀತಿ. ನಾವು ನಮ್ಮ ದೋಷಗಳನ್ನು ದ್ವೇಷಿಸುತ್ತಾ ನಮ್ಮ ಅಸ್ತಿತ್ವದ ಬಗ್ಗೆ ಅಸಹ್ಯ ಪಡುತ್ತಾ ಕುಳಿತರೆ ಎದುರಿರುವವರು ನಮ್ಮನ್ನು ಗೌರವಿಸಲಿ ಎಂದು ನಿರೀಕ್ಷಿಸುವುದು ಮೂರ್ಖತನ. ನಾವು ನಮ್ಮನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತೇವೋ ಮತ್ತು ಗೌರವಿಸುತ್ತೇವೋ ಜಗತ್ತು ಕೂಡ ಅಷ್ಟೇ ತೀವ್ರತೆಯಿಂದ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ನಮ್ಮನ್ನು ನಾವು ಕಡೆಗಣಿಸಿದರೆ ಜಗತ್ತಿಗೆ ನಮ್ಮನ್ನು ತುಳಿಯಲು ಒಂದು ದಾರಿ ಮಾಡಿಕೊಟ್ಟಂತೆ. ಆತ್ಮ ಪ್ರೇಮವೆಂದರೆ ಸ್ವಾರ್ಥವಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ನಾವು ನೀಡುವ ಅತಿ ದೊಡ್ಡ ಗೌರವ. ನಾವು ನಗುತ್ತಾ ಆತ್ಮವಿಶ್ವಾಸದಿಂದ ಇದ್ದಾಗ ಮಾತ್ರ ನಮ್ಮ ಸುತ್ತಲಿರುವವರು ನಮ್ಮನ್ನು ಪ್ರೀತಿಸಲು ಸಾಧ್ಯ. ಪ್ರೀತಿಗಾಗಿ ಬೇರೆಯವರ ಮುಂದೆ ಭಿಕ್ಷೆ ಬೇಡುವ ಬದಲು ನಮ್ಮೊಳಗಿನ ಪ್ರೀತಿಯನ್ನು ಮೊದಲು ಕಂಡುಕೊಳ್ಳಬೇಕು. ನಾವು ನಮಗೆ ಅನಿವಾರ್ಯವಲ್ಲದ ಮೇಲೆ ಇನ್ನೊಬ್ಬರಿಗೆ ಆಪ್ತರಾಗುವುದು ಹೇಗೆ ಸಾಧ್ಯ? ಜಗತ್ತಿನ ಪ್ರೀತಿಯನ್ನು ಅಳೆಯುವ ಮೊದಲು ನಿನ್ನೊಳಗಿನ ನಿನಗೆ ನೀನು ಎಷ್ಟು ಬೆಲೆ ನೀಡುತ್ತೀಯಾ ಎನ್ನುವುದನ್ನು ಅರಿತುಕೋ.